ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆ ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷರಾದ ಡಿಎನ್ ಮಲ್ಲಿಕಾರ್ಜುನ್ ಮಾತನಾಡಿ, ತಾಲೂಕು ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದ ಸಮಯದಲ್ಲಿ ಪರ್ಯಾಯ ಬೆಳಕಿನ ವ್ಯವಸ್ಥೆ ಇಲ್ಲದೆ ರೋಗಿಗಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ತುರ್ತು ಚಿಕಿತ್ಸೆಗೆ ಹಾಗೂ ತಾಯಂದಿರ ಹೆರಿಗೆ ಸಮಯದಲ್ಲಿ ವಿದ್ಯುತ್ ತೊಂದರೆಯಾಗಿ ಹಲವಾರು ಅವಘಡ ಸಂಭವಿಸುತ್ತಿವೆ. ಆಸ್ಪತ್ರೆಯಲ್ಲಿ ಉನ್ನತ ವೈದ್ಯಾಧಿಕಾರಿಗಳ ಕೊರತೆಯಿಂದ ತುರ್ತು ಚಿಕಿತ್ಸೆಗೆ ಬೇರೆಡೆ ರೆಫರ್ ಮಾಡಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ರೋಗಿಗಳು ಬೇರೆಡೆ ಹೋಗುವಾಗ ಮಾರ್ಗ ಮಧ್ಯೆ ಸಾಕಷ್ಟು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳು ತಕ್ಷಣದಿಂದಲೇ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಇಲಾಖೆ ಮುಂದೆ ಅನಿರ್ದಿಷ್ಟಾವಧಿ ಚಳುವಳಿ ಮಾಡಲು ತೀರ್ಮಾನಿಸುತ್ತೇವೆ ಎಂದು ಎಚ್ಚರಿಸಿದರು. ಹೊರ ರೋಗಿಗಳು ಮತ್ತು ಒಳ ರೋಗಿಗಳಿಗೆ ಸಮರ್ಪಕವಾಗಿ ಔಷಧಿಗಳು ಸಮರ್ಪಕವಾಗಿ ಪೂರೈಸುವುದು, ತುರ್ತು ಚಿಕಿತ್ಸೆ ಮಾಡಲು ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಮೊಳಕಾಲ್ಮೂರು ಗಡಿನಾಡ ಹಾಸ್ಪಿಟಲ್ ಇವತ್ತು ಈ ಗಡಿನಾಡ ಹಾಸ್ಪಿಟಲ್ ಏನು ಬಹಳ ಸುಸಜ್ಜಿತವಾಗಿ ಇರಬೇಕು. ಯಾಕಂದ್ರೆ ಏನು ಹೆಚ್ಚಿನ ಚಿಕಿತ್ಸೆಗೆ ಇವತ್ತು ಚಿತ್ರದುರ್ಗ ಜಿಲ್ಲಾ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ 80 ಕಿಲೋಮೀಟರ್ ಹೋಗ್ಬೇಕು. ಆದ್ರಿಂದ ಇಲ್ಲಿ ಎಲ್ಲಾ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಡಾಕ್ಟರ್ಗಳು ಇರಬೇಕು. ಯಾಕಂತಂದ್ರೆ 80 ಕಿಲೋಮೀಟರ್ ಹೋಗ್ಬೇಕಂತಂದ್ರೆ ಬಹಳ ತೊಂದರೆ ಆಗುತ್ತೆ. ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲ್ಲ. ಮತ್ತೆ ಏನು ಅದೇ ಇಲ್ಲಿ ಬರ್ತಕ್ಕಂತ ಎಲ್ಲಾ ರೈತರು ಮತ್ತೆ ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಜಾಸ್ತಿ ಜನ ಬರ್ತಾ ಇದಾರೆ. ಇವತ್ತು ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತು ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದ ಇವತ್ತು ಏನು ಖಾಸಗಿ ಆಸ್ಪತ್ರೆಗಳು ತಲೆ ಎತ್ತಿದವೆ. ಮತ್ತೆ ಈ ತಜ್ಞ ವೈದ್ಯರು ಎಲ್ಲಾ ವಿಭಾಗದ ತಜ್ಞ ವೈದ್ಯರು ಕಡ್ಡಾಯವಾಗಿ ಇಲ್ಲಿ ಡ್ಯೂಟಿ ಮಾಡಲೇಬೇಕು. ಯಾಕಂತಂದ್ರೆ ಕೂಡ ಗಂಟಾಗೋಷ್ಠಿ ಹೇಳ್ತಾ ಇದ್ರಿ ವೈದ್ಯಾಧಿಕಾರಿಗಳೇ. ಆಮೇಲೆ ನಿಮ್ ಸಿಬ್ಬಂದಿ ಕೊರತೆ ಇದ್ರೆ ನಮ್ಗೆ ಹೇಳ್ರಿ, ನಾವು ಡಿಸಿ ಕಾಡ್ತೀವಿ, ನಿಮ್ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾಡ್ತೀವಿ, ಏನ್ ಬೇಕಾದ ವ್ಯವಸ್ಥೆ ಮಾಡೋಣ. ಯಾಕೆ ನಾನು ಇದು ನಿಮ್ಗೆ ಒತ್ತಾಯ ಮಾಡಿ ಹೇಳ್ತಾ ಇದೀವಿ ಅಂದ್ರೆ, ಇಲ್ಲಿ ಸುತ್ತ ಗುಡ್ಡ ಗಾಡು ಹೊಲ, ನಮ್ಮ ರೈತರು ರಾತ್ರೆಲ್ಲ ಕರೆಂಟ್ ಚಾರ್ಜ್ ಮಾಡಕ್ ಹೋಗ್ಬೇಕು. ವಿಷ ಜಂತುಗಳ ಕಾಟ, ವಿಷ ಜಂತುಗಳ ಔಷಧಿ ಎಲ್ಲ ಐತೆ ಅನ್ನೋದು ಗೊತ್ತಿಲ್ಲ. ನಾವು ಬಹಳ ನೋಡ್ತಾ ಇದೀವಿ. ಇಲ್ಲಿ ತುರ್ತು ಚಿಕಿತ್ಸೆಗೋಸ್ಕರ ಬೇರೆ ಕಡೆ ಹೋಗಂತ ಸಂದರ್ಭದಲ್ಲಿ ವ್ಯವಸ್ಥೆ ಇದಕ್ಕೋಸ್ಕರ ಪ್ರಾಣ ಮಾಡಂತ ಸಂದರ್ಭದಲ್ಲಿ ನಮ್ಮ ರೈತರ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಎಷ್ಟೋ ಜನ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ. ಉದಾಹರಣೆಗಳಿದಾವೆ, ನಿಮಗೂ ಗೊತ್ತಿದೆ ವೈದ್ಯಾಧಿಕಾರಿಗಳಿಗೆ. ಆ ಕಾರಣಕ್ಕೋಸ್ಕರವಾಗಿ ಈಗ ನಮಗೆ ಸ್ಪಷ್ಟ ಕೊಡ್ಬೇಕು. ನೀವು ಎಷ್ಟು ಜನ ವೈದ್ಯಾಧಿಕಾರಿಗಳಿದ್ದೀರಿ, ಮಹಿಳಾ ವೈದ್ಯಾಧಿಕಾರಿಗಳು, ಯಾವ್ಯಾವ ದರ್ಜೆ ಅಧಿಕಾರಿಗಳಿದ್ದೀರಾ, ಯಾರೆಲ್ಲ ನಮ್ಮದು ಸ್ಪಷ್ಟೀಕರಣ ನಮಗೆ ಕೊಡಬೇಕು. ಆಮೇಲೆ ಆಸ್ಪತ್ರೆ ವ್ಯವಸ್ಥೆ ಏನಿದೆ ಎಂಬುದು ಕೂಡ ಸ್ಪಷ್ಟೀಕರಣ ಕೊಡಬೇಕು. ಆಮೇಲೆ ಏನು ಔಷಧಿ ಮೆಡಿಸಿನ್ ಯಾವ ಮಟ್ಟಕ್ಕೆ ಬರ್ತಾ ಇದೆ, ಬರಂತ 70% ನಲ್ಲಿ ನಮ್ಮ ಮೊಳಕಾಲ್ ಕರೆಂಟ್ ಹೋದ್ಮೇಲೆ ಅಷ್ಟೇನೆ ಅದು ಪ್ರಾಬ್ಲಮ್ ಆಗೋದು. ಏನೋ ಒಂದು 10 ನಿಮಿಷ 15 ಕರೆಂಟ್ ಹೇಳಿ ಹೋಗಲ್ಲ. ಅದು ಅವಾಗಷ್ಟೇ ನಾವು ಅದನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು ನಾವು. ಯಾಕಂತಂದ್ರೆ ತುರ್ತು ಚಿಕಿತ್ಸೆಗೆ ಎಡವಟ ಆದ್ಬಿಟ್ರೆ ಅವಾಗ ಯಾರು ರೈತರು ಇಲ್ಲ, ಕರೆಂಟ್ ರನ್ ಆಗ್ತದೆ. ರನ್ನಿಂಗ್ ಮಾಡಿದ್ವಿ, ಕರೆಂಟ್ ಆಫ್ ಮಾಡಿ 2.5 ಗಂಟೆ ರನ್ ಆಗೈತೆ, ಚೆನ್ನಾಗೈತೆ. ಆದ್ರೂ ಅದು ನಮಗೆ ಕರೆಂಟ್ ಹೋದ್ಮೇಲೆ ಎಫೆಕ್ಟ್ ಆಗುತ್ತೆ. ವ್ಯವಸ್ಥೆ ಬೇಕೇ ಬೇಕು, ಇನ್ನೊಂದು ಆರೋಗ್ಯಕ್ಕೆ ಬೇಕೇ ಬೇಕಾದ್ರು. ಅಲ್ಲ ಸರ್, ಇನ್ನೊಂದು ಹೊಸದೊಂದು ಮಾಡಕ್ಕೆ ಮಾಡ್ರಿ, ಒಂದು DHO ಮಾಡ್ರಿ. ಅಲ್ಲ, DHOಗೆಲ್ಲ ಸ್ಟೇಟ್ ಇಂದ ಸ್ಯಾಂಕ್ಷನ್ ಆಗುತ್ತೆ. ನಮ್ಗಿರೋದು 100 ಕೇಳಿದ್ರು, 250 ಬೇಕಂತ ಬದಲಿದ್ರೆ ಅದು ಸ್ಯಾಂಕ್ಷನ್ ಆಗುತ್ತೆ. ಕೋಡ್ ಆಫ್ ಕಂಡಕ್ಟ್ ಇಂದ ನಿಂತೈತೆ. ರಿಸಲ್ಟ್ ಬಂದ್ಮೇಲೆ ಇಂಥವಕ್ಕೆಲ್ಲ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗೋದಿಲ್ಲ. ಅಲ್ಲ ಸರ್, ಹಾಸ್ಪಿಟಲ್ ತುರ್ತು ಹೇಳ್ರಿ ಹೇಳ್ತಾ ಇರೋದು ಕೋಡ್ ಆಫ್ ಕಂಡಕ್ಟ್ ಇಂದ ಅದು ವರ್ಕ್ ಆಗ ಬಂದಿಲ್ಲ. ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ವರ್ಕ್ ಆಗ ಬರುತ್ತೆ ಅಂತ ಹೇಳಿದ್ರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.